ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ನಿಮಗೆ ಕಡಲೆಬೇಳೆ ಮತ್ತು ಮಿಡಿ ಮಾವಿನಕಾಯಿದ್ದು ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ. ಎರಡನ್ನೂ ಸೇರಿಸ್ಬಿಟ್ಟು ಈಗ ನಾನು ತೋರಿಸಿರುವಂಥ ಬಟ್ಲದಿಂದ ನಾನು ಒಂದು ಬಟ್ಲದಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ರೀ. ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಅದಕ್ಕೆ ನಾನೀಗ ಸ್ವಲ್ಪ ಅದು ಮುಳುಗುವಷ್ಟು ನೀರು ಹಾಕಿ ನೆನೆ ಇಡ್ತೀನಿ ನೋಡಿರಿ. ಮಿನಿಮಮ್ ಇದನ್ನು 3 ತಾಸಾದರೂ ನೆನೆ ಇಟ್ಕೊಳ್ಬೇಕು ನೋಡಿರಿ. ಈಗ ಇದಕ್ಕೆ ನಾನು ಮಿಡಿ ಮಾವಿನಕಾಯಿನನ್ನೆಲ್ಲ ಈ 2 ಮಿಡಿ ಮಾವಿನಕಾಯಿನ ನಾನು ತಗೊಂಡಿದ್ದೀನಿ ರೀ. ಒಂದು ಬಟ್ಲದಷ್ಟು ಕಡಲೆಬೇಳೆಗೆ 2 ಮಿಡಿ ಮಾವಿನಕಾಯಿನನ್ನು ತೊಗೊಂಡಿದ್ದೀನಿ ರೀ. ಇದನ್ನು ನೀವು ಹಾಗೇ ಹೆಚ್ಕೊಳ್ಬೋದು ರೀ, ಇಲ್ಲ ಅಂತಂದರೆ ಸಿಪ್ಪೆ ಸಮೇತನೂ ಹೆಚ್ಕೊಳ್ಬೋದು ರೀ. ನಾನು ತೊಳ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ ಮಿಡಿ ಮಾವಿನಕಾಯಿನ. ಹಾಗೆ ಸಿಪ್ಪೆ ಸಮೇತ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಅದಕ್ಕೆ ಬೆಳ್ಳುಳ್ಳಿ ಬೇಕು ರೀ, ಮತ್ತು ಜೀರಿಗೆ, ಉಪ್ಪು ಬೇಕು ರೀ ರುಚಿಗೆ ತಕ್ಕಷ್ಟು ನೋಡಿಕೊಂಡು. ಆಮೇಲೆ ಮೆಣ್ಸಿನ್ಕಾಯಿನೂ ಬೇಕು ರೀ. ಇಲ್ಲಿ ಒಂದು 5-6 ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ರೀ. ಇದನ್ನು ತೊಳೆದ್ಬಿಟ್ಟು ತುಂಬ ತೆಗೆದು ತೊಗೊಳ್ಳೋಣ ರೀ. ಈಗ ತೊಳ್ಕೊಂಡಿದ್ದೀನಿ ನೋಡಿರಿ ಈ ಮೆಣ್ಸಿನ್ಕಾಯಿನ. ಹಾಗೆ ಮತ್ತು ಒಂದು ಮೀಡಿಯಮ್ ಸೈಜಿಂದ ಉಳ್ಳಾಗಡ್ಡಿ ಬೇಕು ನೋಡಿರಿ, ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು. ಈಗ ನಾನು ಇದನ್ನು ಗ್ರೈಂಡ್ರ್ನಲ್ಲಿ ಮಾಡ್ತಾಯಿಲ್ಲ ರೀ, ಹಸ್ಗಲ್ನಲ್ಲಿ ಮಾಡ್ತಾಯಿದ್ದೀನಿ ರೀ. ಯಾಕಂದ್ರೆ ಗ್ರೈಂಡ್ರ್ ಒಳಗಿಂತ ರುಚಿ ಈ ಹಸ್ಗಲ್ನಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ರೀ ಈ ಥರದ್ದು ಚಟ್ನಿ. ಹಾಗಾಗಿ ನಾನು ಅರಿಯೋ ಕಲ್ಲೊಳಗೆ ಇದನ್ನು ಮಾಡ್ತಾಯಿದ್ದೀನಿ ನೋಡಿರಿ. ಈಗ ನಾನು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ನೀವು ಅಷ್ಟು ಸಣ್ಣಾಗಿ ಈಗಲೇ ಜಜ್ಲಿಕ್ಕೆ ಹೋಗಬೇಡ್ರಿ, ಅರಿಬೇಡ್ರಿ. ಅಂದ್ರೆ ಈಗ ನಾನು ತರಿಯಾಗಿ ಇದನ್ನು ಜಜ್ಕೊಳ್ತಾ ಇದ್ದೀನಿ ರೀ. ಈ ಥರ ತರಿಯಾಗಿ ಅರೆದ್ಬಿಟ್ಟು ತೊಗೊಳ್ಳೋಣ ರೀ. ಇದನ್ನು ಸ್ವಲ್ಪ ಸೈಡ್ ಸರಿಸಿ ಈಗ ನಾವು ಹೆಚ್ಕೊಂಡಿರುವಂತಹ ಮಾವಿನಕಾಯಿ ಇತ್ತಲ್ರಿ, ಅದನ್ನು ಸಹ ಹಾಕಿ ತರಿಯಾಗಿ ಜಜ್ಕೊಳ್ಳೋಣ ನೋಡಿರಿ. ಈಗ ಇದನ್ನು ಸೈಡಿಗೆ ಸರಿಸೋಣ ರೀ. ಇದಾದ ನಂತರ ನಾವು ಹೆಚ್ಕೊಂಡಿರುವಂತಹ ಮಾವಿನಕಾಯಿನ ಹಾಕಿ ತರಿಯಾಗಿ ಜಜ್ಕೊಳ್ಳೋಣ ರೀ. ಇದನ್ನು ಸಹ ಅತಿ ಸಣ್ಣಾಗಿ ಜಜ್ಕೊಳ್ಳೋದು ಬೇಡ ರೀ, ಯಾಕಂದರೆ ಆಮೇಲೆ ಇದು ಸಿಪ್ಪೆ ಹಾರ್ಡ್ ಇರುತ್ತಲ್ರಿ, ಹಾಗಾಗಿ ಇದು ಸ್ವಲ್ಪ ಸಮಯ ತಗೊಳುತ್ತೆ ರೀ. ಈಗ ನೋಡಿರಿ ಈ ಥರ ಜಜ್ತಾ ಹೋಗ್ರಿ, ಸಣ್ಣಾಗುತ್ತೆ. ನೀವು ನೋಡಿಬಿಟ್ಟು ತರಿಯಾಗಿ ಇಟ್ಕೊಳ್ರಿ. ಇದನ್ನು ಇದೇ ಥರ ಅರಿತಾ ಹೋಗ್ರಿ. ಇದಾದ ನಂತರ ಇವೆರಡನ್ನೂ ಸೇರಿಸ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ರೀ. ಇದನ್ನು ಅತಿ ಸಣ್ಣಾಗಿ ಈಗ ಅರಿಯೋದು ಬೇಡ ರೀ. ಇದನ್ನು ನಿಮ್ಮ ಮುಂದೆ ಗೊತ್ತಾಗುತ್ತೆ ಪ್ರೊಸೆಸ್ ಹೆಂಗಂತ ಹೇಳಿಬಿಟ್ಟು. ಈಗ ನೋಡಿರಿ ಇದನ್ನು ನಾವು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಳ್ಳೋಣ ರೀ ಈ ಮಿಕ್ಸರ್ನ. ಇದು ರೊಟ್ಟಿ ಜೊತೆ ಮತ್ತು ಅನ್ನದ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ನೋಡಿರಿ ಇದು ಚಟ್ನಿ. ಖಾರ ಖಾರ ತಿನ್ನೋರಿ ಅಂತೂ ಇದು ಸೂಪರ್, ಹುಳಿ ಹುಳಿ ಖಾರ ಖಾರ ಮಸ್ತ್ ಟೇಸ್ಟಿಯಾಗಿರುತ್ತೆ ರೀ. ಈಗ ನೋಡಿರಿ ನಾನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದಕ್ಕೆ 5-6 ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಈ ಥರ ಸಣ್ಣದಾಗಿ ಅರಿತಾ ಇದ್ದೀನಿ ರೀ. ಇದಾದ ನಂತರ ಇದನ್ನು ಸೈಡಿಗೆ ಸರಿಸಿ ಸ್ವಲ್ಪ ಜೀರಿಗೆ ಮತ್ತು ಉಪ್ಪನ್ನು ಹಾಕ್ಕೊಳ್ಳೋಣ ರೀ. ಉಪ್ಪು ಒಮ್ಮಿಗ್ಲೇ ಎಲ್ಲ ಹಾಕೋಬೇಡ್ರಿ, ಸ್ವಲ್ಪ ಜೀರಿಗೆ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಯಾಕಂದರೆ ಜೀರಿಗೆ ಸಣ್ಣ ಆಗೋದಿಲ್ಲಲ್ರಿ, ಹಾಗಾಗಿ ಒಂಚೂರು ಉಪ್ಪು ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಅದನ್ನು ಈ ಥರ ಅರಿಯೋಣ ರೀ. ಅಂದ್ರೆ ಜೀರಿಗೆ ಸಣ್ಣ ಆಗುತ್ತೆ ರೀ. ಇದಾದ ನಂತರ ಮೆಣ್ಸಿನ್ಕಾಯಿನೂ ಅದ್ರ ಜೊತೆನೇ ಸೇರಿಸ್ಬಿಟ್ಟು ಈ ಥರ ಅರಿಯೋಣ ರೀ. ಅರಿದಾದ್ಮೇಲೆ ಇದಕ್ಕೆ ನೀವು ಕೊತ್ತಂಬರಿನೂ ಸಹ ಹಾಕ್ಕೊಳ್ಬೋದು ರೀ, ಆದರೆ ನಾನಿಲ್ಲಿ ಕೊತ್ತಂಬರಿ ಹಾಕಿಲ್ಲ ರೀ. ಈಗ ನೋಡಿರಿ ನಾನು ತಗೊಂಡಿರುವ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ರೀ. ಇದು ಒಂದು 2 ಗಡ್ಡಿಯಷ್ಟು ಬೆಳ್ಳುಳ್ಳಿ ಇದೆ ನೋಡಿರಿ. ಇದನ್ನು ತರಿಯಾಗೆ ಅರಿಯೋಣ ರೀ, ಪೂರ್ತಿ ಸಣ್ಣ ಮಾಡೋದು ಬೇಡ ರೀ. ಹಾಗಾಗಿ ನೀವು ಈ ಹಸುಗಲ್ಲಿನ ಕೆಳಗೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಳ್ಬೇಕಾಗಿತ್ತು, ನಾನು ಹಾಕ್ಕೊಂಡಿಲ್ಲ. ನೀವು ಅರಿಯುವಾಗ ಕಾಟನ್ ಬಟ್ಟೆ ಹಾಕಿ ಅರೀರಿ, ಯಾಕಂದರೆ ಇದು ಈ ಜಾರು ಪರ್ಸಿ ಮೇಲೆ ಈ ಥರ ಸರಿಯೋದಿಲ್ಲ ರೀ. ಹಾಗಾಗಿ ಈಗ ನೋಡಿರಿ ಇದು ಸಣ್ಣ ಆಯಿತು, ಅಷ್ಟೇ ತರಿಯಾಗಿ ಸಣ್ಣಾಗಿದೆ. ಅಂದರೆ ಆಮೇಲೆ ನಾವು ತೆಗೆದಿಟ್ಕೊಂಡಿದ್ವಲ್ರಿ ಕಡಲೆಬೇಳೆ ಮತ್ತು ಮಾವಿನಕಾಯಿನ, ಅದನ್ನು ಇದರೊಳಗೆ ಹಾಕಿ ಈ ಥರ ಸರಿಯಾಗಿ ಮಿಕ್ಸರ್ ಕೊಡ್ತಾ ಅರಿತಾ ಹೋಗೋಣ ರೀ. ನಾವು ಈಗ ಉಪ್ಪು ಸ್ವಲ್ಪ ಹಾಕಿದ್ದೀವಿ ರೀ, ಇನ್ನೂ ಉಪ್ಪು ಸರಿಯಾಗಿ ಹಾಕಿಲ್ಲ. ಇದನ್ನು ಈಗ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ರಿ. ನೀವು ಈ ಥರ ಮಧ್ಯೆ ಮಧ್ಯೆ ಎಲ್ಲ ಮತ್ತೆ ಒಂದು ಕಡೆ ಕೂಡಿಸಿ ಮತ್ತೆ ಅರಿತಾ ಹೋಗ್ರಿ, ಜಜ್ತಾ ಹೋಗ್ರಿ ಈ ಥರ.
ಈ ಚಟ್ನಿ ಸಣ್ಣದಾಗಿ ಅತಿ ಸಣ್ಣಾಗಿ ಮಾಡಬೇಡ್ರಿ, ಈ ಥರ ತರಿಯಾಗಿದ್ರೇ ಸರಿಯಾಗಿರಿ. ಈಗ ನೋಡಿರಿ, ಇದೇ ಸಮಯದಲ್ಲಿ ನಾನು ಕೊನೆಯದಾಗಿ ತೋರಿಸಿದ್ನಲ್ರಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಇದಕ್ಕೆ ಮಿಕ್ಸ್ ಮಾಡ್ತೀನಿ ರೀ. ಮಿಕ್ಸ್ ಮಾಡಿ ಸ್ವಲ್ಪ ಅರಿತೀನಿ ರೀ ತರಿಯಾಗಿ. ಇದಂತೂ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ರೀ. ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ಬಿಸಿ ರೊಟ್ಟಿ ಜೊತೆ ಮತ್ತು ಹಾಗೆ ಬಿಸಿ ಚಪಾತಿ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್ ನೋಡಿರಿ, ಸೂಪರಾಗಿರುತ್ತೆ ರೀ. ಇದು ಖಾರ ಖಾರ ಹುಳಿ ಹುಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಹಾಗಿದ್ರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನೋಡಿರಿ, ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ ರೀ. ಮಸ್ತ್ ಟೇಸ್ಟಿಯಾಗಿರುತ್ತೆ ರೀ. ನೀವು ಈ ಥರ ಒಂದು ಸಲ ಮಾಡಿ ನೋಡಿರಿ ನೀವು. ಇದು ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ನೋಡಿರಿ. ಇದೇ ಥರದ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.